ನಿನ್ನ ಅಳಿಯ ನಿನ್ನ ಮೊಮ್ಮಗಳು ಇಬ್ಬರು ಸೈನ್ ಮಾಡಿರೋ ಪೇಪರ್ಸ್ ಅದೆಲ್ಲ ನನ್ನ ಹೆಸರಿಗೆ ರಿಜಿಸ್ಟರ್ ಆಗಿದೆ. ಈ ಥರದ್ದು ಒಂದು ದಿನ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಎಲ್ಲ ರೆಡಿಯಾಗಿಟ್ಟಿದ್ದೆ. ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಎಷ್ಟು ವರ್ಷ ನಡೆದಿದ್ದನ್ನು ಮಾತಿನಲ್ಲೇ ಹೇಳೋಷ್ಟು ಬುದ್ಧಿವಂತ ನಾನಲ್ಲ. ಈಗ ಯಾಕೆ ಹೀಗೆ ನಡೀತಾ ಇದೆ ಅಂತ ಕೂಡ ನನಗೆ ಗೊತ್ತಿಲ್ಲ. ನಾನಿದನ್ನು ಎದುರಿಸಲೇಬೇಕು. ಒಂದು ಮಾತ್ರ ಸತ್ಯ, ಅಕ್ಕ ಅನ್ನೋ ಕಾರಣಕ್ಕೆ ನಾನು ಅವಳನ್ನ ತುಂಬ ನಂಬಿದ್ದೆ. ಅದೇ ನನ್ನ ಪರಿಸ್ಥಿತಿಗೆ ಕಾರಣ. ಅತ್ತೆಯವರೇ, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಇದು ಯಾವುದೂ ನೀವು ತಲೆಯಲ್ಲಿ ಇಟ್ಕೊಳ್ಳದೆ ದಯವಿಟ್ಟು ಸಾಲಿಗ್ರಾಮಕ್ಕೆ ಹೊರಟುಬಿಡಿ. ವೀರು, ಹೌದು ಅತ್ತೆಯವರೇ, ಇವಾಗ ನನಗಿದೊಂಥರ ಅಗ್ನಿ ಪರೀಕ್ಷೆ. ನನ್ನ ಅಕ್ಕನೇ ನನ್ನ ಶತ್ರು ಆಗಿದ್ದಾಳೆ. ನನ್ನ ಹಾಡಿ ಹೊಗಳ್ತಾ ಇದ್ದ ಜನ ನನಗೆ ಧಿಕ್ಕಾರ ಕೂಗ್ತಾ ಇದ್ದಾರೆ. ಏನು ತಪ್ಪು ಮಾಡಿದರೋ ನಂದಿನಿ ತಲೆ ಮೇಲೆ ನಾನು ತಪ್ಪು ಹೊರಿಸ್ದೆ. ಈಗ ಅನುಭವಿಸ್ತಾ ಇದ್ದೀನಿ. ನಂದಿನಿ ಅವತ್ತು ಯಾವ ಪರಿಸ್ಥಿತಿಯಲ್ಲಿ ಇದ್ಲೋ ಅದೇ ಪರಿಸ್ಥಿತಿನಲ್ಲಿ ಇವತ್ತು ನಾನಿದ್ದೀನಿ. ನನಗಿದಾಗಬೇಕೆ. ಇದನ್ನು ಎದುರಿಸಿ ಬಂದು ಇದನ್ನು ದಾಟಿ ನಾನು ನಿಮ್ಮ ಮುಂದೆ ಮತ್ತೆ ಬಂದು ನಿಲ್ತೀನಿ. ಅಲ್ಲಿವರೆಗೂ ದಯವಿಟ್ಟು ಹೊರಟ್ಬಿಡಿ. ಸುರೇಂದ್ರ ಅಣ್ಣ, ಅತ್ತೆಯವ್ರು ಹೋಗೋಕ್ಕೆ ವ್ಯವಸ್ಥೆ ಮಾಡು. ಸರಿ. ಹಾಗೆ ನಿನ್ನ ಹೆಂಡತಿನ ಮಗುನ ಕರ್ಕೊಂಡು ವಂದನಾ ಮನೆಯಲ್ಲೇ ನೀನು ಸ್ವಲ್ಪ ದಿನ ಇದ್ದು ಬಿಡು. ಅದು ಹೇಗಣ್ಣ ಸಾಧ್ಯ? ಇಂಥ ಪರಿಸ್ಥಿತಿಲಿ ನಿನ್ನ ಬಿಟ್ಟಿರೋದಾ? ಇಲ್ಲಣ್ಣ, ನಾನು ನಿನ್ನ ಜೊತೆನೇ ಇರ್ತೀನಿ. ಅಲ್ಲ ಸುರೇಂದ್ರ, ಇದು ನನ್ನ ಮೇಲೆ ಬಂದಿರೋ ಆಪಾದನೆ. ಹಳೆದನ್ನೆಲ್ಲ ಜ್ಞಾಪಿಸೋದಕ್ಕೆ ದೇವ್ರು ಕೊಟ್ಟಿರೋ ಶಿಕ್ಷೆ ನನಗಿದು. ನೋಡು, ಹೇಳಿದ ಮಾತು ಕೇಳು. ವಂದನಾ ಮನೆಗೆ ನೀನು ಹೋಗು, ಅತ್ತೆನ ಸಾಲಿಗ್ರಾಮಕ್ಕೆ ಕಳಿಸ್ಬಿಡು. ಸರಿ. ಸುರೇಂದ್ರ, ವೀರು ಹೇಳಿದ ಮಾತು ಕೇಳು. ಅವನೇನೇ ಹೇಳಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ರಾಮ ವನವಾಸಕ್ಕೆ ಹೋದ, ಕಷ್ಟಪಟ್ಟ ಅಂತಂದ ಮಾತ್ರಕ್ಕೆ ರಾಮನ ದೇವರೇ ಅಲ್ಲ ಅಂತ ಯಾರೂ ಹೇಳಕ್ಕಾಗಲ್ಲ. ಕಷ್ಟ ಅನ್ನೋದು ಭಗವಂತನೂ ಬಿಡಲಿಲ್ಲ. ನನಗೆ ವೀರು ಮೇಲೆ ನಂಬಿಕೆ ಇದೆ. ಅವನು ತನ್ನ ಕಷ್ಟಗಳನ್ನು ಗೆದ್ದು ಬಂದೇ ಬರ್ತಾನೆ. ನನಗೆ ಭಗವಂತನ ಮೇಲೂ ನಂಬಿಕೆ ಇದೆ, ವೀರು ಮೇಲೂ ನಂಬಿಕೆ ಇದೆ. ನಡೀರಿ, ಹೊರಡೋಣ. ಕೋಟಿ ಹಗರಣದಲ್ಲಿ ರಾಜ್ಯದ ವಿದ್ಯಾಮಂತ್ರಿ ಭಾಗಿ. ಜನಗಳಿಗೆ ವಿದ್ಯಾರ್ಥಿಗಳಿಗೆ ಮಹಾ ಮೋಸ. ಶಾಲೆಗಳ ಕಟ್ಟಡದ ಹಣ ದುರ್ಬಳಕೆ. ಕೋಟಿ ಕೋಟಿ ದುಡ್ಡು ತಿಂದಿರುವ ರಾಜ್ಯದ ವಿದ್ಯಾಮಂತ್ರಿ ವೀರೇಂದ್ರ ಸರ್ ದೇಸಾಯಿ. ವಿದ್ಯಾಮಂತ್ರಿಗೆ ಶಿಕ್ಷೆ ಆಗಬೇಕೆಂದು ಜನ ಒತ್ತಾಯಿಸುತ್ತಿದ್ದಾರೆ. ವೀರೇಂದ್ರ ಸರ್ ದೇಸಾಯಿಗೆ ಧಿಕ್ಕಾರ, ಧಿಕ್ಕಾರ! ವೀರೇಂದ್ರ ಸರ್ ದೇಸಾಯಿಗೆ ಧಿಕ್ಕಾರ, ಧಿಕ್ಕಾರ! ವೀರೇಂದ್ರ ಸರ್ ದೇಸಾಯಿ ಅವರನ್ನು ವಿದ್ಯಾಮಂತ್ರಿ ಸ್ಥಾನದಿಂದ ಕಿತ್ತಾಕಿದ್ದಾರೆ. ಶ್ರಾವಣಿಮ್ಮ,
ಶ್ರಾವಣಿಯಮ್ಮ, ನ್ಯೂಸಲ್ಲಿ ಆಚೆ ಜನರೆಲ್ಲ ಯಜಮಾನ್ರ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ. ಯಾಕೆ ಹೀಗೆಲ್ಲ ಆಗ್ತಿದೆ? ಈಗ ಯಜಮಾನ್ರು ಎಲ್ಲಿದ್ದಾರೆ? ಯಜಮಾನ್ರ ಜೊತೆಲಿ ಸುಬ್ರಹ್ಮಣ್ಯ ಇರ್ತಾನಲ್ಲ, ಫೋನ್ ಮಾಡಬೇಕಿತ್ತು. ನಂಗೇನು ಗೊತ್ತಾಗ್ತಿಲ್ಲ ಅತ್ತೆ. ಅಪ್ಪನ ಬಗ್ಗೆ ಈ ಥರ ಎಲ್ಲ ಮಾತು ಕೇಳೋದಕ್ಕೆ ತುಂಬ ಹಿಂಸೆ ಆಗುತ್ತೆ. ಅಪ್ಪ ಯಾವತ್ತೂ ತಪ್ಪು ಮಾಡಿದವರಲ್ಲ. ಈ ಥರ ಎಲ್ಲ ಯಾಕೆ ಆಗ್ತಿದೆ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಸುಬ್ಬು ಕಾಲ್ ಮಾಡ್ತೀನಿ. ಏನಾಯ್ತು ಶ್ರಾವಣಿಯಮ್ಮ? ಸುಬ್ಬು ಕಾಲ್ ರಿಸೀವ್ ಮಾಡ್ತಿಲ್ಲ ಅತ್ತೆ. ಮಾವಂಗೆ ಒಂದ್ಸಲ ಮಾಡ್ತೀನಿ. ಯಾಕೆ ಶ್ರಾವಣಿಯಮ್ಮ, ಅವರು ಫೋನ್ ಎತ್ತುತ್ತಾ ಇಲ್ವಾ? ಇಲ್ಲ ಅತ್ತೆ. ಅಯ್ಯೋ ದೇವ್ರೆ, ಇವರೆಲ್ಲ ಎಲ್ಲೋದ್ರು? ಯಜಮಾನ್ರ ಮೇಲೆ ಯಾಕಿಂತ ಅಪವಾದ ಬಂದಿದೆ? ಹೆದರಬೇಡಿ ಶ್ರಾವಣಿಯಮ್ಮ. ಗುಡುಗು ಮಿಂಚು ಸಿಡ್ಲು ಬರ್ತಿದೆ ಅಂತ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಗುಡುಗು ಮಿಂಚು ಬಂದಮೇಲೆ ಹಿಂದೆನೇ ತಂಪಾದ ಮಳೆನೂ ಬರುತ್ತೆ. ಈ ಭೂಮಿ ಮೇಲೆ ಕೆಟ್ಟವ್ರನ್ನ ಬೈಯೋದಕ್ಕಿಂತ ಒಳ್ಳೆಯವ್ರನ್ನ ಬೈಯೋ ಜನನೇ ಜಾಸ್ತಿ. ಹಾಗಂತ ಒಳ್ಳೆತನ ಸೋಲುತ್ತೆ ಅಂತ ಅನ್ಕೋಬೇಡಿ. ಕೆಟ್ಟತನದಲ್ಲಿ ಮೆರೆಯೋರು ಹಂಗೆ ಮರೆಯಾಗಿ ಹೋಗ್ತಾರೆ. ಒಳ್ಳೆತನದಲ್ಲಿರೋರು ಒಂದಲ್ಲ ಒಂದಿನ ಗೆದ್ದೇ ಗೆಲ್ತಾರೆ. ಯಜಮಾನ್ರನ್ನ ಅವ್ರ ಒಳ್ಳೆತನನೇ ಕಾಪಾಡುತ್ತೆ. ನೀವು ಧೈರ್ಯವಾಗಿರಿ. ಅಪ್ಪನ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರ ನಡೀತಾ ಇದ್ರು ಸುಬ್ಬು ಆಗಲಿ ಮಾವ ಆಗಲಿ ಯಾಕೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ? ಮನ್ಸಿಗೆ ಒಂಥರ ಸಂಕಟ ಆಗ್ತಿದೆ. ಅಪ್ಪಂಗೆ ಏನಾದರೂ ತೊಂದರೆ ಆಗಿರ್ಬೋದಾ? ಇದು ಒಂದು ಜನ್ಮನ ಒಳ್ಳೆ ಒಂಥರ ನಾಟಕ ಆಡಿ ಎಲ್ಲರಿಗೂ ಮೋಸ ಮಾಡ್ಬಿಟ್ಟ. ಚಿಕ್ಕ ಮಕ್ಕಳು ಜೀವನದಲ್ಲಿ ಆಟ ಆಡ್ತಾನಲ್ಲ, ಸ್ಕೂಲ್ ಕಟ್ಸೋಕೆ ಕೊಟ್ಟಿರೋ ದುಡ್ಡೆಲ್ಲ ನುಂಗ್ ನೀರು ಕುಡ್ದವನೆ. ಇಂಥವ್ನಿಗೆ ಹೋಗಿ ನಾವು ಓಟ್ ಹಾಕ್ತೀವಲ್ಲ ರೀ. ನಡೀರಿ ಹೋಗೋಣ.